ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಿನ್ನೆಯಿಂದ ನಾವೊಂದು ಬಿಗ್ ಅಪ್ಡೇಟನ್ನು ನೋಡ್ತಾ ಇದ್ವಿ, ಗಮನಿಸ್ತಾ ಇದ್ವಿ. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ವಿ. ಏನದು, 4 ತಿಂಗಳೊಳಗಾಗಿ ಅಲ್ವಾ 15,000 ಶಿಕ್ಷಕರ ನೇಮಕಾತಿಯನ್ನು ಪೂರ್ಣಗೊಳಿಸಿ ಶಿಕ್ಷಕರನ್ನು ಶಾಲೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ವಿಚಾರ ಫೇಮಸ್ ನ್ಯೂಸ್ ಚಾನಲ್ ಬಂದಿರೋದನ್ನು ಗಮನಿಸಿದ್ವಿ ಅಲ್ವಾ. ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಚಾರ ತುಂಬ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಏಕೆಂದರೆ 51,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರಕಿದೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಅಂಥೇಳಿ ಅಧಿಕೃತವಾಗಿ ನೋಟಿಫಿಕೇಷನ್ ಬಂದ ಮೇಲೆ ನಮಗೆ ತಿಳಿಯುತ್ತೆ. ಸೊ ಅಷ್ಟೇ ಅಲ್ಲ, 15,000 ಶಿಕ್ಷಕರನ್ನು 100 ದಿನಗಳೊಳಗಾಗಿ ಅಥವಾ 4 ತಿಂಗಳ ಒಳಗಾಗಿ ನೇಮಕಾತಿ ಮಾಡ್ಕೊಳ್ತೀವಿ. ಅದರಲ್ಲೂ ಈ ವರ್ಷದ ಒಂದು 2026-27ನೇ ಸಾಲಿಗೆ ಶಾಲೆಗಳಲ್ಲಿ ಶಿಕ್ಷಕರನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಯಾಕೆಂದರೆ ಸ್ಪರ್ಧಾರ್ಥಿಗಳಿಗೆ ಒಂದಷ್ಟು ಗೊಂದಲಗಳಿರುತ್ತೆ ಅಲ್ವಾ. ಏಕೆಂದರೆ ಸರ್ಕಾರದ ಮಟ್ಟದಲ್ಲಿ ಅನೇಕ ಪ್ರೋಸೆಸ್ ಇರುತ್ತೆ. ಅಷ್ಟೊಂದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಸರ್ಕಾರ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಅಷ್ಟೇ ದಿನಗಳಲ್ಲಿ 4 ತಿಂಗಳಲ್ಲೇ ಎಲ್ಲ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಆದರೆ ಎಲ್ಲನೂ ಸರ್ಕಾರದ ಕೈನಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಗಮನಿಸೋಣ ಏನೇನಾಗುತ್ತೆ, ಏನೇನು ಸತ್ಯಾಸತ್ಯತೆಗಳ ಅಡಗಿದೆ ಈ ಒಂದು ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ, ಎಷ್ಟೆಲ್ಲ ಗೊಂದಲಗಳಿದೆ ಅಂತೇಳಿ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಅದಕ್ಕೂ ಬಿಫೋರು ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ಬಂದು ತಲುಪುವಂತೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು. ಹಾಗೆ ಶೇರ್ ಮಾಡಿ, ನಿಮ್ಮ ಇನ್ನಿತರ ಸ್ಪರ್ಧಾರ್ಥಿಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ಅದರ ಜೊತೆಯಲ್ಲಿ ನಾವು ಏನು ಗಮನಿಸಬೇಕಿಲ್ಲಿ ಅಂದರೆ ಸ್ನೇಹಿತರೆ, ಹೊಸದಾಗಿ ಏನು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು, ಬ್ಯಾಕ್ ಟು ಬ್ಯಾಕ್ ಏನಾಗ್ತಿದೆ ಒಂದಷ್ಟು ಗುಡ್ ನ್ಯೂಸ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ಏನು ಸರ್ಕಾರ ಸುಮಾರು ವರ್ಷಗಳಿಂದ ಅಲ್ವಾ, ಈಗ